ನಾವು ನೋಡ್ರಿ ರತ್ನಾರ್ ಮನೆ ಕಾಂಕ್ರೀಟ್ ಹಾಕತ್ತಾರ. ಭರ್ಜರಿ ಮಿಷನ್ ಚಲೋ ಆಗೈತಿ. ಈಗ ಒಂದು ಕೋಲಿದಾಗೈತಿ. ಮತ್ತು ಹಾಯ್ ಫ್ರೆಂಡ್ಸ್, ಬರ್ರಿ ಎಲ್ಲರೂ ಹೆಂಗದ್ರಿ? ನಾನಂತೂ ಸೂಪರ್ ಆಗದೀನಿ. ನೀವು ಕೂಡ ಹಂಗೆ ಆರಾಮದೀರಿ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಮೊದಲಿಗೆ ಎಲ್ಲರಿಗಿನೂ ನನ್ನ ಕಡೆಯಿಂದ ಒಂದು ನಮಸ್ಕಾರ, ನಮ್ಮ ಫ್ಯಾಮಿಲಿ ಕಡೆಯಿಂದನೂ ಒಂದು ನಮಸ್ಕಾರ. ನಮ್ಮ ಮೇನ ರತ್ನಾಕ, ಇವತ್ತಿನ ಟಾಪಿಕ್ ಇರೋದು ರತ್ನಾಕನ ಬಗ್ಗೆನೇ ನಾನು ಮಾತಾಡಕತ್ತಿರೋದು. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರಿ ಅಪ್ಪ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಎಲ್ಲರೂ ಸೇರಿ ಅಂದ್ರೆ ಫ್ಯಾಮಿಲಿ ಸೇರಿ ನೋಡೋಂಥ ವಿಡಿಯೋ ಇರ್ತಾವೆ. ನಮ್ಮ ಫ್ಯಾಮಿಲಿ ವಿಡಿಯೋಸ್ ಇರ್ತಾವೆ. ನೆಕ್ಸ್ಟ್ ಒಂದು ಎಮೋಷನಲ್ ಕೂಡ ನಮ್ಮ ವಿಡಿಯೋದಾಗ ನೀವು ನೋಡ್ಬೋದು. ಒಂದು ಅಕ್ಕ ತಂಗಿಯರ ಬಾಂಧವ್ಯ ಕೂಡ ನೋಡ್ಬೋದು. ನೆಕ್ಸ್ಟ್ ಸಣ್ಣ ಹುಡುಗರು ಕೂಡ ನಮ್ಮ ವಿಡಿಯೋನ ನೋಡ್ಬೋದು. ನಮ್ಗೆ ಎಷ್ಟೋ ಜನ ಹೇಳ್ಯಾರ, ನಮ್ಮ ಊರವ್ರು ಇರ್ಬೋದು, ಆಜು ಬಾಜು ಮನೆಯವ್ರು ಇರ್ಬೋದು, ಇಲ್ಲಾಂದ್ರೆ ಮತ್ತೊಂದು ಊರನವ್ರು ಇರ್ಬೋದು, ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಗೊತ್ತಿರೋರು ಇರ್ಬೋದು. ಪ್ರತಿಯೊಬ್ಬರು ನನಗೆ ಹೇಳಿರೋದು, ನಿಮ್ಮ ಓಮ್ ಬಂದ್ರೆ ನಮ್ಮ ಹುಡುಗ ನೋಡ್ತಾನ, ನಿಮ್ಮ ಇವ್ರು ಬಂದ್ರೆ ನಿಮ್ಮ ಶ್ರೀ ಬಂದ್ರೆ ನಮ್ಮ ಹುಡುಗ ನೋಡ್ತಾನ. ಇಲ್ಲೆಲ್ಲ ಇವಾಗ ಏನ ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲ ಶ್ರೀರಾಮ, ಇಲ್ಲಿ ಆರ್ಯನ್ ಏನ್ ಅದಾರಲ್ಲ, ನೋಡು ಟೈಮ್ದಾಗ ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ. ನೋಡು ಟೈಮ್ದಾಗ ಶ್ರೀ ಇದು ಇಲ್ಲಾಂದ್ರೆ ಓಮೊಂದು ವಿಡಿಯೋ ಬಂತಂದ್ರೆ ಅವರು ಸ್ಕಿಪ್ ಮಾಡ್ದೇನೆ ಮತ್ತೆ ಬೇರೆ ವಿಡಿಯೋ ನೋಡ್ಲಾರ್ದೆ ಅದೇ ನೋಡೋದು. ಇವ ಓಮ ಇವ ಶ್ರೀ ಅಂತೇಳಿ ನೋಡೋದು, ಈ ತರ ನೋಡ್ತಿರ್ತಾರ. ಎಷ್ಟೋ ಜನ ಕಮೆಂಟ್ನು ಹಾಕ್ತಿದ್ರಿ ಮುಂಚೆ, ನಿಮ್ಮ ಓಂಕಾರಂದು ಶ್ರೀದು ಬಂತಂದ್ರ ನನ್ ಮಗ ಬಾಳ ಖುಷಿ ಆಗ್ತಾನ ನೋಡ್ತಾನ ಅಂತೇಳಿ. ನನ್ ಮಕ್ಳಂತೂ ಸಿಕ್ಕಾಪಟ್ಟೆ ತುಂಟ್ರದಾರ. ಸದ್ಯಕ್ಕ ಶ್ರೀನ ಸಾಲಿಗೆ ಹಚ್ಚಿವಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಅವಾಗ ಒಂದು ಚಲೋ ವಿದ್ಯೆ ಇರ್ಬೋದು, ಇಲ್ಲಾಂದ್ರೆ ಒಂದು ಒಳ್ಳೆ ಬುದ್ಧಿ ಇರ್ಬೋದು ಕಲಿಸ್ಬೇಕಂತೇಳಿ ನಾನಂತೂ ಬಾಳ ಪ್ರಯತ್ನ ಪಡ್ತೀನಿ. ಇನ್ನೊಂದೇನಪ್ಪಾ ಅಂದ್ರ ಅವ್ರದೊಂದಿಷ್ಟು ಹುಟ್ಟು ಗುಣ ಅಂತಾರಲ್ಲ, ಬಾಳ ಕಿಡಿಗೇಡಿ ಅಂದ್ರ ಬಾಳ ಕಿಡಿಗೇಡಿ ಅದನ್ರಿ. ಸಿಕ್ಕಾಪಟ್ಟೆ ಕಿಡಿಗಾಡಿ. ಏಟುನು ಅಷ್ಟೇ ತಿಂತಾನವ, ಒಡೆಯಂಗಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಏಟ್ ತಿಂತಾನ. ಹಂಗಾಗಿ ಒಂದ್ ಸ್ವಲ್ಪ ಇವಾಗ ಹಂಗೆ ಎಷ್ಟು ಸೈಲೆಂಟ್ ಆಗಿ ಎಷ್ಟು ತಿಳುವಳಿಕೆ ಹೇಳ್ತೀನಿ ಅಂದ್ರೂ ಇನ್ನೂ ಒಂಚೂರು ಹೆಂಗೆ ಜಾಸ್ತಿ ದೊಡ್ಡವಕ್ಕಲ್ಲ. ಅದೇ ಅಷ್ಟು ತಿಳುವಳಿಕೆ ಅವಗೂ ಜಾಸ್ತಿ ಆಗ್ತೈತಿ, ಜಾಸ್ತಿ ಮಸ್ತಿನೇ ಮಾಡಾಕತ್ತಾನ. ಆದ್ರೆ ಮೊದ್ಲಿನ್ಕಿನ ಬೆಟರ್ ಅನ್ಬೋದು. ಏನೆಷ್ಟು ನಮಗ ತೊಂದ್ರೆ ಅನಿಸ್ತೈತಲ್ಲ, ಅಳುದು ಚಲ್ಲುದು ಉಳಿಸೋದು ಇದೆಲ್ಲ ಏನು ಮಾಡಲ್ಲ ಈಗ, ಅದೆಲ್ಲ ಬಿಟ್ಟಾನ. ಅದ್ರಕಿನ ಒಂದ್ ಸ್ವಲ್ಪ ಜಾಸ್ತಿ ಅಲ್ಲಿ ಹತ್ತುದು ಇಲ್ಲಿ ಹತ್ತುದು, ಇಲ್ಲಾಂದ್ರ ನಾನು ಚೂರು ಏನಾರ ಕೆಲಸ ಮಾಡತ್ತಿದ್ರ ಹೊರಗೆ ಬೇರೆದವ್ರ ಮನೆಗೆ ಹೋಗುದು, ಆಟ ಆಡಕ್ರಿ. ಒಳಗ್ನು ಹೋಗಲ್ಲ, ಯಾರು ಏನ್ ಕೊಟ್ರು ತಿನ್ನಾಕ್ ನೋಡಲ್ಲ. ಒಟ್ಟ ಈ ತರ, ಇಲ್ಲಾಂದ್ರೆ ಸೈಕಲ್ ತಗೊಂಡ್ ತಾನೇ ಒಬ್ಬನ ಹೋಗ್ಬಿಡುದು, ಈ ತರ ಮಸ್ತಿ ನಡ್ಸ್ಯಾನ. ಇರ್ಲಕ್ರಿ, ಸಣ್ಣ ಮಕ್ಕಳು ಅದಾವು. ಇಬ್ರು ಒಂಥರ ಒಂದೇ ವಾರ್ಗಿಯರ್ ಅದಾರ ನಮ್ಮ ಮನ್ಯಾಗ. ಓಂಕಾರ ಕರಿತಾನ ಶ್ರೀಗೆ, ಶ್ರೀ ಇಬ್ರು ಜಗಳ ಮಾಡುಮಾ ಅಂತೇಳಿ ಕಾಟದ ಮೇಲೆ ಸಿಕ್ಕಾಪಟ್ಟೆ ಮಸ್ತಿ ಮಾಡ್ತಾರ. ಅದೆಲ್ಲ ವಿಡಿಯೋದೊಳಗೆ ಒಂದಿನ ತೋರಿಸ್ತೀನಿ. ಆದ್ರ ಒರಿಜಿನಲ್ ಅವ್ರು ಹೆಂಗ್ ಮಾಡ್ತಾರಲ್ಲ ಅದೆಲ್ಲ ವಾಯ್ಸ್ ಹಾಕಿದ್ನಿ ಅಂತಂದ್ರೆ ನೀವೇ ಅಷ್ಟು ಮಾತಾಡ್ತಾರ ಇವ್ರು ಅಂತೇಳಿ ತಿಳ್ಕೊತೀರಿ. ಇರ್ಲಕ್ರಿ, ನೆಕ್ಸ್ಟ್ ಹಂಗೆ ಲಾಗ್ನ ಇವತ್ತ ಏನಿರೋದು ವಿಡಿಯೋ ರತ್ನಾಕರ್ ಟಾಪಿಕ್ ಬಗ್ಗೆನೇ ಐತಿ. ಮೊನ್ನೆ ಊರಿಗೆ ಹೋದಾಗ ರತ್ನಾಕರ್ ಊರಿಗೆ ಹೋಗಿದ್ವಿ. ನಾವ್ ಈ ಕಡೆ ಊರಿಗೆ ಬರ್ತೀವಿ, ಅವರು ಮನೆ ಕಟ್ಟಾಕತ್ತಾರ. ಸಣ್ಣದೊಂದು ರತ್ನಾಕನ್ ಊರಿಗೆ ಹೋದಾಗ ಎಲ್ಲಾರು ವಿಡಿಯೋ ನೋಡಿ ಬಾಳ ಅಂದ್ರ ಬಾಳ ಸಪೋರ್ಟ್ ಮಾಡಿರಿ. ನನಗಂತೂ ಫುಲ್ಲು ಖುಷಿ ಆಗೈತಿ. ರತ್ನಾಕನು ಕೂಡ ವಿಡಿಯೋ ನೋಡ್ತಿರ್ತಾಳ, ಹಂಗೆ ವಿಡಿಯೋ ನೋಡೋದ್ರ ಜೊತೆಗೆ ಆಕಿ ಕಮೆಂಟ್ ಕೂಡ ಓದ್ತಿರ್ತಾಳ. ಆಕಿ ಕಮೆಂಟ್ ಓದಿ ಆಕಿನೇ ಎಷ್ಟು ಚಂದ ಕಮೆಂಟ್ ಮಾಡ್ಯಾರ ಸರ್. ಆ ಕಮೆಂಟಿನ ಬಗ್ಗೆ ಒಂದ್ಸಲ ಮಾತಾಡಿ ನೀನು ಎಲ್ಲರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಹೇಳು, ಏನಾರ ಒಂದು ಒಟ್ಟೆ ಹೇಳು ಅಂತೇಳಿ ರತ್ನಾಕನು ಕೂಡ ಹೇಳಿದ್ಲ. ನನಗೂ ಕಮೆಂಟ್ ನೋಡಿ ಫುಲ್ ಖುಷಿ ಆಯ್ತು. ಎಷ್ಟು ನಾವು ವಿಡಿಯೋ ಮಾಡಿ ಹಾಕ್ತೀನಿ, ನನ್ನ ಬಗ್ಗೆ ಜಾಸ್ತಿ ಇರಂಗಿಲ್ಲ. ಎಲ್ಲಾ ವಿಡಿಯೋದೊಳಗೂ ಒಂದಿಷ್ಟು ಏನಾದ್ರೂ ಒಂದಿಷ್ಟು ಶ್ರೀದು ಓಂಕಾರದ ವಿಡಿಯೋ ತಗೊಂಡಿರ್ತೀನಲ್ಲ, ಆ ವಿಡಿಯೋದ್ರ ಬಗ್ಗೆ ನೋಡಿ ಅದಕ್ಕೆ ಕಮೆಂಟ್ ಹಾಕ್ತಿರಿ. ಶ್ರೀ ಪುಟ್ಟ ಕ್ಯೂಟ, ಶ್ರೀ ಪುಟ್ಟವಾಗಿ ತುಂಟ, ಓಂ ತುಂಟ ಅಂತೇಳಿ. ಅವತ್ತಿನ ವಿಡಿಯೋನ ಯಾವ ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ರತ್ನಾಕರ್ ಊರಿಗೆ ಹೊಂಟಿನಿ, ಅವ್ರ ಹೊಸ ಮನೆ ಕಟ್ಟಾಕತ್ತಾರ, ಅವ್ರ ಬಾಡ್ಗಿ ಮನಿ, ಒಂದಿಷ್ಟು ವಿಡಿಯೋ ಏನೋ ಮಾತಾಡಿದ್ವಿ. ಅದ್ರ ಬಗ್ಗೆನೆ ಪೂರ್ತಿ ವಿಡಿಯೋ ನೋಡಿರಿ, ಅದ್ರ ಬಗ್ಗೆನೆ ಜಾಸ್ತಿ ಕಮೆಂಟ್ ಹಾಕಿರಿ. ಅದ್ರೊಳಗೆ ನಮ್ಗೆ ಗೊತ್ತಾಗ್ತೈತಿ ಎಷ್ಟು ನಿಮಿಷದ ವಿಡಿಯೋನ ಎಷ್ಟು ಜನ ನೋಡಿರಿ, ನಂದು ಎಷ್ಟು ಟೈಮ್ ವಾಚ್ ಅವರ್ ಆಗೈತೆ ಅಂತೇಳಿ. ಆಲ್ಮೋಸ್ಟ್ ಜಾಸ್ತಿ ಸ್ಕಿಪ್ ಮಾಡದೆ ನೋಡಿರಿ ಆ ವಿಡಿಯೋನ. ಭಾಳ ಖುಷಿ ಆಯ್ತ್ರಿ. ರತ್ನಾಕಂದ ಆಕಿಂದ ಲೈಫ್ ಜರ್ನಿ ಹೆಂಗ, ಆಕಿನ ಮದ್ವಿ ಯಾವ ರೀತಿ ಒಳಗಾಯ್ತು, ಮಕ್ಕಳದ್ದು ಆಕಿಂದ ಸದ್ಯಕ್ಕೆ ಜೀವನ ಯಾವ ತರ ನಡೀತೈತಿ, ಅವ್ರದ್ದು ಮನೆಯೊಳಗೆ ಏನೆಲ್ಲ ಸಮಸ್ಯೆಗಳು ಅದಾವ ಈ ಸದ್ಯಕ್ಕೆ, ಪ್ರತಿಯೊಂದನ್ನು ಇನ್ನೊಂದು ವಿಡಿಯೋದೊಳಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಯಾವ ತರ ಆಕಿ ಯಾವ ಕೆಲ್ಸಕ್ಕೆ ಹೊಂಟಾಳ,
ನಮ್ಮ ಮಾಮ ಯಾವ ಕೆಲಸ ಮಾಡ್ತಾರ, ಏನು ಎಂತ, ಖುಷಿ ಎಲ್ಲದಾಳ, ಸಿಂಧು ಎಲ್ಲದಾಳ, ಚೋಟಿ ಎಲ್ಲಿರ್ತಾಳ, ಎಲ್ಲಾನು ನಾನು ನಿಮಗೆ ಒಂದು ವಿಡಿಯೋದೊಳಗೆ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಅವ್ರ ಊರಿಗೆ ಹೋಗಿ ಬರೋದು ವಿಷಯ ಹೇಳತ್ತೀನಿ ನೋಡ್ರಿ. ಕಮೆಂಟ್ ಭಾಳ ಖುಷಿ ಆಗೈತಿ, ಆ ಕಮೆಂಟ್ ಓದ್ಬೇಕಂತ ಅನ್ಕೊಂಡಿನಿ. ಆಲ್ಮೋಸ್ಟ್ ಎಲ್ಲರೂ ಮಾಡಿರಿ ಕಮೆಂಟ. ಇವೆಲ್ಲ ನಮ್ಮ ಯಾರಿ ಸುಧಾ ಜೋಶಿ ಸಿಸ್ಟರ್ ಅವರು, ರಾಣಿ ರಾಣಿ ಅವರು, ರೂಪಾ ಸಿಸ್ಟರ್ ಅವರು, ಬಿಂದು ಸಿಸ್ಟರ್ ಅವರು, ಯಾರ ಹೆಸರು ಹೇಳಿಲ್ಲ ಅಂತೇಳಿ ಏನೋ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸುನೀತಾ, ಸುಮಿತ್ರಾ, ಎಷ್ಟೊಂದು ಜನ ಆದಿರಿ. ಇವರೆಲ್ಲಾರು ಕಮೆಂಟ್ ಮಾಡಿರಿ, ಖುಷಿ ಆಗೈತಿ. ಆದ್ರೆ ಕೆಲವೊಂದು ಕಮೆಂಟ್ ಇವ್ರು ಡೈಲಿ ಏನು ಕಮೆಂಟ್ ಮಾಡ್ತಿರ್ತಿರಲ್ಲ, ಅವ್ರಂತೂ ಪ್ರತಿನಿತ್ಯ ಕಮೆಂಟ್ ಹಾಕ್ತಿರ್ತೀರಿ. ಕೆಲವೊಂದಿಷ್ಟು ನಾನು ಹೊಸದಾಗಿ ಕಮೆಂಟ್ ಏನಕ್ಕೆ ಇದನ್ನ ತಗೊಳಕತ್ತೀನಿ ನೋಡ್ರಿ. ಅವ್ರವರು ಪೂಜಾ, ಮತ್ತೇನು ಪರಿಮಳ, ಸೌಮ್ಯ, ಶೌರ್ಯ, ಇವರೆಲ್ಲರೂ ಏನ ಹೊಸದಾಗಿ ಕಮೆಂಟ್ ಮಾಡ್ಯಾರ. ಹಂಗಾಗಿ ಆ ಕಮೆಂಟ್ನ ಓದ್ ಹೇಳತ್ತೀನಿ. ಅಂದ್ರೆ ರತ್ನಾಕನ ವಿಷಯದೊಳಗೆ ಕಮೆಂಟ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ತಗೊಳಕ್ ನೋಡಿನಿ. ಯಾರ್ದಾರು ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ಹಾಕ್ರಿ, ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಮ್ಮ ಕಡೆದು ನಮಗೆ ಸಪೋರ್ಟ್ ಮಾಡ್ತೀರಂತ ಗೊತ್ತ. ಫಸ್ಟ್ ಕಮೆಂಟ್ ಓದ್ತೀನಿ ನೋಡ್ರಿ. ಏನು ಪರಿಮಳ ಅನ್ನೋ ಸಿಸ್ಟರ್ ಅವರು, ರತ್ನ ಕಳೆ ಇದ್ದಾರೆ, ಕಪ್ಪು ಇದ್ರು. ನಾವೇನೋ ಮಾತಾಡೋ ಟೈಮ್ದಾಗ ರತ್ನಕ್ಕಿನಂದ್ಲು, ನಾವೇ ನಿಮ್ಮಷ್ಟು ಚಂದ ಇಲ್ ಬಿಡವ, ನಾವು ಕರಗಿದ್ದವರು, ನೇರಳೆ ಹಣ್ಣ ಕಪ್ಪಗಿದ್ರು ತಿನ್ನಕ್ ರುಚಿ ಇರ್ತೈತಿ, ಈ ತರ ಒಂದು ಟಾಪಿಕ್ ಬಗ್ಗೆ ಹೇಳಿದ್ಲಲ್ಲ, ಅದಕ್ಕೆ ಅವ್ರ ರತ್ನಾಕ ಕಪ್ಪಗಿದ್ರು ಕಳೆ ಅದಾಳ ಅಂತೇಳಿ ಕಮೆಂಟ್ ಹಾಕ್ಯಾರ. ಅದನ್ನು ನೋಡ್ರಿ ಎಷ್ಟು ಅಬ್ಸರ್ವ್ ಕೊಟ್ಟು ವಿಡಿಯೋ ನೋಡ್ಯಾರ ಅಂತೇಳಿ ಅದ್ರ ಮ್ಯಾಗೆ ಗೊತ್ತಾಗುತ್ತಾ. ಇನ್ನೊಬ್ರು ಪೂಜಾ ಹೊಸ್ಮನಿ ಅನ್ನೋರು, ಅತಿ ವಿವರಣೆ ಯಾಕೆ ಬೇಡ ಅಂತಿದ್ದಾಳೆ ನಿಮ್ಮ ಸಿಸ್ಟರ್ ಅವರು. ಸವಿತಾಕ ಅತಿ ವಿವರಣೆ ಬೇಡ ಅಂತೇಳಿ ನೋಡ್ರಿ. ನಾನು ಊರಿಗೆ ಹೋದಾಗ ಆಲ್ಮೋಸ್ಟ್ ಒಂದೇ ದಿನ ಮಧ್ಯಾಹ್ನ ಟೈಮ್ದಾಗ ಹೋಗಿ ಸಂಜೆ ಎಣ್ಣದ್ರಾಗ ನಾವು ಮನೆಗೆ ಬಂದೀವಿ. ಒಂದೇ ದಿನಾನ ಅಷ್ಟು ಟೈಮ್ದೊಳಗನೆ 4 ಲಾಗ್ ಆಗಷ್ಟು ವಿಡಿಯೋ ಮಾಡಿ ನಾನು. ಒಂದಿನನೇ 4 ಲಾಗ್, ನೀವು ನೋಡ್ತಿರ್ಬೋದು 4 ಲಾಗ್ ಸಿಕ್ಕಾವ್ ನಂಗೆ. ಆ ದಿನ ನಾನು 4 ಲಾಗ್ ಮಾಡೀನಿ. ಒಂದಿಷ್ಟು ನಮಗೂ ಟೈಮ್ ಬೇಕು ನೋಡ್ರಿ, ಕುಂದ್ರಾಕ ನಿಂದ್ರಾಕ. ಬರೀ ವಿಡಿಯೋ 20 ನಿಮಿಷದ 4 ಲಾಗ್ ಅಂದ್ರೆ ಎಷ್ಟು ನಿಮಿಷ ನಾನು ವಿಡಿಯೋ ಕಂಟಿನ್ಯೂ ಆಗಿ ಮಾಡೀನಿ. ಏನಾದ್ರೂ ಒಂದು ಪರ್ಸನಲ್ ಆಗಿ ಮಾತಾಡೋದಿರ್ತೈತಿ. ಬಂದೀವಿ ಅಂತೇಳಿ ಸ್ವಲ್ಪ ಕುಂದ್ರದು ನಿಂದ್ರದು ಈ ತರ ಟೈಮ್ ಕಳಿಬೇಕಲ್ಲ. ಹಂಗಾಗಿ ವಿಡಿಯೋ ಜಾಸ್ತಿ ಲೆಂತಿ ಆಗ್ತೈತಿ, ಜಾಸ್ತಿ ವಿವರಣೆ ಬೇಡ ಅಂತೇಳಿ ಹೇಳಿದ ಆ ಉದ್ದೇಶಕ್ಕೋಸ್ಕರನ, ಮತ್ತೇನು ಅಲ್ಲ. ಯಾಕಂದ್ರೆ ವಿಡಿಯೋ ಚಲೋ ಇದ್ದಾಗ ಕೆಲವೊಂದು ನಾವು ಮಾತಾಡಕ್ ಆಗಂಗಿಲ್ಲಲ್ಲ. ಹಂಗಾಗಿ ಆಕಿಗೆ ಏನಾದ್ರು ಕೇಳೋದಿರ್ತೈತಿ, ನಾನು ರತ್ನಾಕು ಏನಾದ್ರು ಹೇಳ್ಬೇಕು ಅನ್ನೋದಿರ್ತೈತಿ. ಹಂಗಾಗಿ ಆ ಮಾತನ್ನ ಹೇಳ್ಯಾರ, ಅದ್ರದ್ದು ಬೇರೆ ಅರ್ಥ ಏನು ಇಲ್ಲ ನೋಡ್ರಿ. ನೆಕ್ಸ್ಟ್ ರೇವತಿ ನಾಯಕ್ ಅನ್ನೋರು, ನೀವು ಹೇಳಿದ್ದು ನಿಜ ಸರು, ಬಟ್ ಕೆಲವೊಬ್ಬರಿಗೆ ಕೆಟ್ಟ ಅನುಭವ ಆಗಿರುತ್ತೆ. ನಿಮ್ಮ ಕಡೆ ಜನ ಕೆಲವೊಬ್ರು ಬಾಡಿಗೆನೆ ಕೊಡದೆ ಊರಿಗೆ ಹೋದವರು ಬರಲ್ಲ. ನಮ್ಗೆ ಅನುಭವ ಆಗಿದೆ, ಅದಕ್ಕೆ ಹೆದರ್ತೇವಿ ನಮ್ ಕಡೆ ಜನ ಅಂತೇಳಿ. ಇರ್ಬೋದ್ರಿ, ಈಗ ಎಲ್ಲ ಒಳ್ಳನು ಸಮಾಲ. ನಾವು ಕರ್ನಾಟಕದವ್ರು, ಉತ್ತರ ಕರ್ನಾಟಕ ಸೈಡ್ದವ್ರು ಅಂದ್ರೂ ಕೂಡ ಎಲ್ಲಾರನ್ನು ಒಳ್ಳೆಯರೇ ಆಗ್ಬೇಕಂತಿಲ್ಲ, ಎಲ್ಲರೂ ಕೆಟ್ಟವರೇನೆ ಆಗ್ಬೇಕಂತಿಲ್ಲ. ಈಗ ಎಲ್ಲಾ ಕಡೆ ಎಲ್ಲಾ ತರ ಜನನು ಸಿಗ್ತಾರ. ಏನ್ ಕರ್ನಾಟಕ, ಉತ್ತರ ಕರ್ನಾಟಕ ಜನ ಅಂದ್ರೆ ಎಲ್ಲರೂ ಮುಗ್ದ್ರೆ ಅಲ್ಲ, ಎಲ್ಲರೂ ಒಳ್ಳೆಯರಲ್ಲ. ಅವ್ರವ್ರದ್ದು ಇವಾಗಿನ ಇದ್ರೊಳಗಂತೂ ಯಾರು ಹೆಂಗ ಅಂತೇಳಿ ಜಲ್ದಿ ಡಿಪೆಂಡ್ ಮಾಡಕ್ ಆಗಂಗಿಲ್ಲ. ಕಣ್ಣಿಗೆ ಕಾಣೋಷ್ಟು ಯಾರು ಇರಂಗಿಲ್ಲ. ಈಗ ನನ್ ಬಗ್ಗೆ ಹೇಳ್ತೀನಿ, ಬರೀ ಒಂದ್ ವಿಡಿಯೋ ನೋಡಿ ನನ್ ಮ್ಯಾಗ ನೀವು ಡಿಪೆಂಡ್ ಮಾಡಿರ್ತೀರಿ, ಈ ತರ ಸರೋಶ್ ಇಷ್ಟವ್ರವ್ರ ಅಂತೇಳಿ. ಬಹುಶಃ ಬೇರೆದವ್ರ ಕಣ್ಣಿಗೆ ನಾನು ಯಾವ ತರ ಕಾಣಿಸ್ತೀನಿ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ಅನ್ನತ್ತೀನ್ರಿ. ಆಲ್ಮೋಸ್ಟ್ ಯಾರು ಅಷ್ಟು ಮುಗ್ದ್ರಂತೂ ಅಲ್ಲ. ಒಂದು ತಾಸು ಒಂದು ವ್ಯಕ್ತಿನ ನೋಡ್ಬಿಟ್ರೆ ಅವ್ರ ಹಾವಭಾವ ಎಲ್ಲ ತಿಳ್ಕೊಂಡ್ಬಿಟ್ರೆ ಇವ್ರು ಈ ತರ ಅಂತೇಳಿ ಅಂದಾಜು ಮಾಡೋಷ್ಟು ಶಾಣ್ಯರ್ ಅದಾರ ಅಂತ ಅನ್ಕೋತೀನಿ. ನಿಮ್ಗೆ ಆ ತರ ಅನುಭವ ಆಗಿತ್ತಂದ್ರ ಇರ್ಬೋದ್ರಿ, ಆ ತರ ಜನನು ಅದಾರ. ಮತ್ತಿನ್ನೊಂದೇನು ಶೌರ್ಯ ಅನ್ನೋರು, ಸರಸ್ವತಿ ಹೇಳೋದು ನಿಜ, ಮಂದಿ ಮಕ್ಕಳು ಬೇಕು ಸಿಸ್ಟರ್, ಸೂಪರ್ ವಿಡಿಯೋ ಅಂತೇಳಿ. ಅದು ಒಂದೇನೋ ಮಾತಾಡೋ ಟೈಮ್ದಾಗ ರತ್ನಾಕರ ಮಾಮಂದ ವಿಷಯ ತೆಗಿಯೋ ಟೈಮ್ದಾಗ ನಮ್ಮ ರತ್ನಾಕರ ವಿಷಯ ಹೇಳಿದ್ಲು. ನನ್ ಗಂಡ ಹಣ ಗಳಸ್ಯಾನೋ ಇಲ್ಲೋ ಗೊತ್ತಿಲ್ಲ, ಜನ ಗಳಸ್ಯಾನ. ಒಂದು ಉದಾಹರಣೆ ಅಂದ್ರೆ ಉಡ್ದಟ್ಟಿ ಟೈಮ್ದಾಗ ಎಷ್ಟು ಜನ ಬಂದಿದ್ರು, ಏನ್ ಮಾಡಿದ್ರು ಅಂತೇಳಿ ಅದೊಂದು ವಿವರಣೆ ಕೊಟ್ಲು ರತ್ನಾಕ. ಆ ಕಮೆಂಟಿಗೂ ಆ ಟೈಮ್ದಾಗ ನಾನು ಅನ್ನಿ, ದುಡ್ಡು ಇವತ್ತು ಬರತ್ತಾ ಹೋಗುತ್ತಾ, ಜನ ಅನ್ನೋದು ಮೇನ್ ಬೇಕು. ಯಾಕಂದ್ರೆ ದುಡ್ಡು ನಾವ್ ಹೆಂಗಾದ್ರೂ ಮಾಡಿ ಸಂಪಾದಿಸ್ಬೋದು. ಜನನ ನಮ್ಮ ಗುಣ ಮತ್ತೆ ನಾವು ಹುಟ್ಟಿನ್ಲಿಂದ ಬರ್ತೀನಿ, 1 ನಿಮಿಷ ಪ್ಲೀಸ್. ನಾವು ಹುಟ್ಟಿನ್ಲಿಂದ ಒಂದೇ ರೀತಿ ಒಂದೇ ಗುಣ ತೋರಿಸ್ಕೊಂಬಂದ್ರೆ ಅಷ್ಟೇ ಜನ ನಮ್ಮಿಂದ ಬರ್ತಾರ. ಹಣಕ್ಕಾಗಿ ಬರೋ ಜನ ಬೇರೆ, ಗುಣ ನೋಡಿ ಬರೋ ಜನ ಬೇರೆ. ಹಂಗಾಗಿ ನೋಡ್ರಿ, ಥ್ಯಾಂಕ್ ಯು ರೀ, ಅಷ್ಟು ಅಬ್ಸರ್ವ್ ಕೊಟ್ಟು ನಮ್ಮ ಮಾತುಗಳೆಲ್ಲಾನು ವಿವರಣೆ
ನೋಡಿ ಇದನ್ನ ಮಾಡಿದ್ದಕ್ಕ. ಇನ್ನೊಬ್ರು ಸುಧಾ ಜೋಶಿ ಸಿಸ್ಟರ್ ಅವ್ರಂತೂ ನಮ್ಮ ರೆಗ್ಯುಲರ್ ಒಂಥರ ಫ್ಯಾಮಿಲಿ ಆಗ್ಬಿಟ್ಟಾರ. ರತ್ನ ಅಕ್ಕ, ನಿಮ್ಮ ಮನೆ ತುಂಬಾ ನೀಟಾಗಿದೆ, ಮತ್ತೆ ನಿಮ್ಮ ಮನೆ ನೀಟಾಗಿ ಇಟ್ಟಿದ್ದೀರಾ. ಬಡವರ ಮನೆ ಊಟ ಸೂಪರ್ ಅಕ್ಕ ಅಂತೇಳಿ ಕಮೆಂಟ್ ಹಾಕ್ಯಾರ. ಅದು ಕೂಡ ಎಷ್ಟು ನಾ ಹೇಳ್ತೀನಿ ಪಿನ್ ಟು ಪಿಂಟ್ ನೋಡಿರಿ ವಿಡಿಯೋಗಳು. ರತ್ನಕ್ಕ ಪಲಾವ್ ಮಾಡಿದ್ಲ, ಊಟ ಮಾಡೋ ಟೈಮ್ದಾಗ ಹೇಳಿದ್ವಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಅಂತೇಳಿ. ಆ ಟೈಮ್ದಾಗ ರತ್ನಕ್ಕ ಏನಂದ್ಲು, ಬಡವ್ರ ಮನೆ ಊಟ ಹೆಂಗಾಗ್ಯದ ಅಂತೇಳಿ ಗೊತ್ತಿಲ್ಲ ನೋಡ್ರಿಪ್ಪ ಅಂತೇಳಿ ಈ ತರ ಒಂದು ವಾಕ್ಯ ಹೇಳಿದ್ಲು. ಅದಕ್ಕೋಸ್ಕರ ಅವ್ರು ಈ ತರ ಕಮೆಂಟ್ ಹಾಕ್ಯಾರ. ಥ್ಯಾಂಕ್ ಯು. ನೋಡ್ರಿ ಆಲ್ಮೋಸ್ಟ್ ಎಲ್ಲಾರು ರತ್ನ ಸೂಪರ್ ಕಾಣಿಸ್ತಿರ್ಬೋದು. ರತ್ನ ಸೂಪರು, ಸೂಪರ್ ಸರು ಎಲ್ಲಾನು ಕಮೆಂಟ್ ಓದಾಕತ್ತಿಲ್ಲ ರೀ ನಾನು. ಹಂಗಾಗಿ ರತ್ನ ಕಳೆ ಇದ್ದಾಳೆ ಸರಸ್ವತಿ ಅವರು ನೋಡ್ರಿ ಇಲ್ಲಿ. ನೀವು ಹೇಳಿದ್ದು ನಿಜ ಸರು ಸಿಸ್ಟರ, ಕೆಲವೊಬ್ಬರಿಗೆ ಕೆಟ್ಟ ಅನುಭವ ಆಗಿರುತ್ತೆ ಅಂತೇಳಿ ನಾ ಕಮೆಂಟ್ ನೋಡಿ ಓದಾತೀನಿ. ಏನು ಸುಳ್ಳ ಪಿಳ್ಳ ಹೇಳಾತಿಲ್ರಿ. ಈಗ ಸರಸ್ವತಿ ಹೇಳೋದು ನಿಜ, ಮಂದಿ ಮಕ್ಕಳು ಬೇಕು ಸಿಸ್ಟರ್ ಸೂಪರ್ ವಿಡಿಯೋ ಅಂತೇಳಿ. ರತ್ನ ಕಳೆ ಇದ್ದಾರೆ, ಕಪ್ಪು ಇದ್ರು ಅಂತೇಳಿ ಕಮೆಂಟ್ ಹಾಕ್ಯಾರ. ಅತಿ ವಿವರಣೆ ಬೇಡ, ಅತಿ ವಿವರಣೆ ಯಾಕೆ ಬೇಡ ಅಂತಿದ್ದಾರೆ ನಿಮ್ಮ ಸಿಸ್ಟರ್ ಅವ್ರು ಅಂತೇಳಿ ಅವರು ಕೂಡ ಕಮೆಂಟ್ ಹಾಕ್ಯಾರ. ನಾ ಯಾವತ್ತಿಗೂ ರಿಯಾಲಿಟಿ ವಿಡಿಯೋದೊಳಗೆ ಏನೋ ಒಂದು ಹೇಳ್ಬೇಕು, ವಿಡಿಯೋಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಏನಿಲ್ಲ. ಹಂಗಾಗಿ ಹೇಳತ್ತೀನಿ ನೋಡ್ರಿ, ಕಾಣ್ಸಾಕತ್ತಿರ್ಬೋದು ನಿಮ್ಗ. ಇದು ಕಮೆಂಟ್ ಓದಿದ್ನಿ, ಈ ಕಮೆಂಟನ್ನು ಓದಿನಿ, ಈ ಕಮೆಂಟನ್ನು ಓದಿನಿ. ನೆಕ್ಸ್ಟ್ ರತ್ನಾ ಸಿಸ್ಟರ್, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದು, ನಿಮ್ಮ ಎಲ್ಲಾ ಆಸೆಗಳು ಈಡೇರಿಲಿ, ನೈಸ್ ಫ್ಯಾಮಿಲಿ, ಗುಡ್ ಲುಕ್ ಕಾಣಿಸುತ್ತೆ ನೋಡ್ರಿ. ನಾನು ಏನು ಓದಾತೀನಿ. ಓಮು ಪ್ಲೀಸ್ ಓಮು ಸುಮ್ಕೊಂಡ್ರು ಮುಖೋರ ಬರ್ತೀನಿ 5 ನಿಮಿಷ. ಇದು ಯಾರು, ಸುವರ್ಣ ಅನ್ನೋರು ಈ ತರ ಕಮೆಂಟ್ ಹಾಕ್ಯಾರ. ನೆಕ್ಸ್ಟ್ ಏನು, ಶಿವಾರಾಧ್ಯ ಅನ್ನೋರು ಕೂಡ ರತ್ನ ಸೂಪರ್ ಅಂತ ಕಮೆಂಟ್ ಹಾಕ್ಯಾರ. ಖರೆ ರೀ, ಏನೋ ಸುವರ್ಣ ಅನ್ನೋರು ಕಮೆಂಟ್ ಹಾಕಿರಲ್ಲ, ಖುಷಿ ಆಯ್ತಿ ಕಮೆಂಟ್ ನೋಡಿ. ಆಕಿಂದು ಬರೀ ಆಸೆ ಅಲ್ಲ ರೀ, ಏನ್ ದೊಡ್ಡ ದೊಡ್ಡ ಆಸೆ ಇಲ್ಲ ಆಕಿಗೆ. ಎಲ್ಲ 3 ಹೆಣ್ಮಕ್ಳು, ನನ್ನ ಗಂಡನ ಪಗಾರ ಈ ತರ, ನನ್ನ ಗಂಡ ದುಡಿಯೋದು ಈ ತರ, ಆ ಒಂದು ಸ್ವಭಾವ ಆ ತರ ಐತಿ. ನಾನು ಈ ತರ 3 ಸಿಜರ್ ಆಕಿನು, 3 ಮತ್ ಲಾಸ್ಟ್ 3 ಹೆಣ್ಣದು ಅನ್ನೋದೊಂದ್ ತಲೆಯಾಗ ಬಾಳ ಐತಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಚಿಂತೆ ಮಾಡ್ತಾಳ್ರಿ. ಆಕಿನ ಕನಸುಗಳೆಲ್ಲ ಈಡೇರ್ಲಿ, 3 ಜನ ಮಕ್ಕಳು ಒಂದ್ ಹಂತಕ್ಕೆ ಹತ್ಲಿ. ಆಲ್ಮೋಸ್ಟ್ ಇವಾಗ ಗೌರ್ಮೆಂಟ್ ನೋಡ್ರಿ ಎಲ್ಲಿ ತನ ಸಾಲಿ ಕಲಿತೀವಿ ಅಂದ್ರು ಅಲ್ಲಿ ತನ ಫ್ರೀ ಆಗೋಷ್ಟು ಎಜುಕೇಶನ್ ಅಂತ ಗೌರ್ಮೆಂಟ್ ಸೌಲಭ್ಯ ಐತಿ. ದೊಡ್ಡ ಸಾಲಿಗೆ ನಮಗ್ ಕಲ್ಸು ತಾಕತ್ತಿಲ್ಲ ಅಂದ್ರು ಅವ್ರ ಎಷ್ಟು ಶಾಣೆ ಆದ್ರೆ ಎಷ್ಟು ಕಲಿತೀನಿ ಅಂತಾರ ಅಷ್ಟಂತೂ ಆ ಸಾಲಿಗೆ ಕಲ್ಸಾಕಿ ನೋಡ್ತಾ. ಎಷ್ಟೇ ಕಷ್ಟ ಅದಂದ್ರು ಏನ್ ಮಾಡ್ತಾರಂದ್ರು ಮಕ್ಕಳನ್ನ ಎಲ್ಲಿ ಒಂದಿನ ಹಾಕಿ ಕರ್ಕೊಂಡ್ ಹೋಗಲ್ಲ. ಹಳ್ಳಿ ಕಡೆ ಒಂದೊಂದ್ ಕಡೆ ಸಣ್ಣ ಹುಡುಗರ್ನು ಕೂಡ ಕೂಲಿ ಕೆಲಸ ಮಾಡಕ್ ಕರ್ಕೊಂಡ್ ಹೋಗ್ತಾರ, ಒಂದಿನ ಹಾಕಿ ಆತರ ಇಲ್ಲ. ಎಲ್ಲಾದ್ರೂ ಕಲಿಲ್ಲ ನನ್ ಮಕ್ಕಳು, ಸಾಲಿ ಕಲಿಲ್ಲ ಅನ್ನೋದು ಅಕ್ಕಿನ ಕಡೆ ಐತಿ. ಹಾಯ್ ಸೂಪರ್ ರೆಸಿಪಿ, ತುಂಬಾನೇ ಚೆನ್ನಾಗಿ ಮಾಡ್ತೀರಿ. ಎಲ್ಲಾರು ತಿನ್ನೋದು ಅನ್ನೋದೇ ಬಡವರು ಎಲ್ಲಾರು ತಿನ್ನೋದು ಅನ್ನನೇ, ಬಡವರು ಶ್ರೀಮಂತರು ಅಂತ ಇಲ್ಲ ಅಕ್ಕ, ಎಲ್ಲಾರು ಮಾಡೋದು ಅದೇ ನೋಡ್ರಿ. ಈ ತರ ಕಮೆಂಟ್ ಹಾಕ್ಯಾರ. ಅದು ಯಾರಂದ್ರ ತ್ರಿವೇಣಿ ಅನ್ನೋರು ಈ ತರ ಕಮೆಂಟ್ ಹಾಕ್ಯಾರ. ಖುಷಿ ಆಯ್ತು, ಥ್ಯಾಂಕ್ ಯು ರೀ. ರತ್ನಕನು ಚೆನ್ನಾಗಿ ನೋಡ್ಕೊಳ್ಳಿ ಸಿಸ್ಟರ್ಸ್, ಪಾಪ ಕಣ್ರಿ ಅವರು. ಇದು ಯಾರಪ್ಪ, ಸೌಮ್ಯ ನಾಗರಾಜ್ ಅನ್ನೋರು. ರತ್ನಕನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಿಸ್ಟರ್, ಪಾಪ ಕಣ್ರಿ ಅವರು. ಅದಕ್ಕೋಸ್ಕರ ನಾವು ಎಷ್ಟಾಗುತ್ತೋ ಅಷ್ಟ ಹೆಲ್ಪ್ ಅಂದ್ರೆ ನಾವು ಲಕ್ಷಗಟ್ಲೆ ರೊಕ್ಕ ಕೊಡಕತ್ತಿಲ್ಲ. ಏನಾದ್ರೂ ಹುಡುಗರಿಗೆ ಬರಂದಾಗ 1500 ಕೊಟ್ಟಿರ್ಬೋದು ಅಷ್ಟೇ. ಊರಿಗೆ ಬಂದಾಗ ಅದನ್ ತಗೋ ಇದನ್ ತಗೋ ಅಂತ ಅಷ್ಟೇ ಸಹಾಯ ಮಾಡಿರ್ಬೋದು. ಲಕ್ಷಗಟ್ಲೆ ನಾವೇನೋ ರೊಕ್ಕ ಕೊಟ್ಟು ಆಕಿಗೆ ಇದನ್ನ ಮಾಡಿಲ್ಲ ರೀ. ಮತ್ತ ಅವ್ರ ಇವಾಗ ರೀಸೆಂಟ್ ಆಗಿ ಮನಿ ಕಟ್ಟಾಕತ್ತಾರ ಅನ್ನೋದ್ ಬಿಟ್ರ, ಅದಕ್ಕಿಂತ ಮುಂಚೆ ಅವರು ಮನೆ ಎಲ್ಲಾನು ಸರಿಯಾಗಿ ಚಲೋನೇ ಇತ್ತ. ಯಾಕೆ ಅವ್ರ ಸಾಲಕ್ಕೆ ಗುರಿ ಆದ್ರು ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದ ಹೇಳ್ತೀನಿ. ವಿಡಿಯೋ ಜಾಸ್ತಿ ಲೆಂತೆ ಆಗ್ತೈತಿ. ಹಂಗಾಗೇನೆ ನಾವು ಆಕಿಗೆ ಜಾಸ್ತಿ ಪ್ರೀತಿ ತೋರಿಸ್ತೀವಿ. ಆಕೆ ಕೂಡ ದುಡಿತಾಳ, ಒಳ್ಳೆ ಸಂಸ್ಕಾರ ಕೊಡತ್ತಾಳ ಮಕ್ಕಳಿಗೆ. ನಾವೆಲ್ಲರೂ ಕೂಡ ಚೆನ್ನಾಗದೀವಿ. ಮುಂದೆ ಟೈಮಿಗೆ ನಮ್ಮ ಹುಡುಗರ್ದ ಟೈಮ್ ಏನ್ ಬರ್ತೈತಲ್ಲ ಆ ಟೈಮ್ದಾಗ ನಾವು ಎಲ್ಲಾ ರೀತಿಯಿಂದನೂ ಆಕಿನ ನೋಡ್ಕೋತೀವಿ. ನೆಕ್ಸ್ಟ್, ನಿಮ್ಮ ರತ್ನ ಹೇಳೋದು ಸರಿ, ಕಪ್ಪಗಿದ್ದರೂ ಲಕ್ಷಣವಾಗಿ ಚೆನ್ನಾಗಿದ್ದಾಳೆ. 3 ಹೆಣ್ಣು ಮಕ್ಕಳಿದ್ದವರಿಗೆ
ಪ್ರೆಷರ್ ಜಾಸ್ತಿ ಇರುತ್ತೆ. ಕಷ್ಟಪಡ್ತಾರಲ್ಲ ರತ್ನ ಸಂಸ್ಕಾರಕ್ಕೆ. ಗಂಡನ ಅತಿಯಾದ ಉದಾರತನ ಹೆಂಡತಿಗೆ ಟೆನ್ಷನ್ ಕೊಡುತ್ತೆ. ಯಾಕಂದ್ರೆ ರೆಸ್ಪಾಲಿಟಿ ಒಳ್ಳೇದಾಗ್ಲಿ ನಿಮ್ಮ ರತ್ನಕನ ಕುಟುಂಬಕ್ಕೆ ಅಂತೇಳಿ. ಒಂದು ನಿಮಿಷ ರೆಸ್ಪಾನ್ಸಿಬಿಲಿಟಿ. ಈ ಕಮೆಂಟ್ ರತ್ನಕ್ಕನೇ ಓದಿ ಹೇಳಿದ್ದಿದ್ದು ನೋಡೋರು ಯಾವ ಥರ ಕಮೆಂಟ್ ಹಾಕ್ಯಾರ ಅಂತೇಳಿ. ನಾನು ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ನಮ್ಮ ಮಾಮಾಗೂ ಕೂಡ ಕಳಿಸಿದ್ನಿ. ಹೌದ್ರಿ, ಮಾಮ ಒಳ್ಳೆಯವ್ರು ಅದಾರ, ಅತೀ ಒಳ್ಳೆಯವ್ರು ಅದಾರ. ಹಂಗಾಗಿ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಟೆನ್ಷನ್ ಆಗ್ತೈತಿ. ಅದು ಒಳ್ಳೆತನನೋ ಏನೋ ಅವ್ರ ಫ್ರೆಂಡ್ಶಿಪ್ ಇದು ಇರ್ಬೋದು ಏನೋ ಗೊತ್ತಿಲ್ಲ. ಒಟ್ಟ ಸ್ವಭಾವ ಭಾಳ ಚಲೋ ಐತಿ. ಒಂದೊಂದು ಟೈಮ್ದಾಗ ಏನೋ ಒಂದು ಇದು ಬಂದಾಗ ನಮ್ಮ ಮಮ್ಮಿ ಏನು ಎಷ್ಟು ಇದನ್ನ ಮಾಡ್ತಾರ. ನಾನು ಹೆಣ್ಣು ಕೊಟ್ಟಿನ ಅಂತೇಳಿ ಸಂಕಟ ಆಗ್ತೈತಿ, 3 ಹೆಣ್ಣಾಗ್ಯಾವ ಅಂತೇಳಿ. ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಮಮ್ಮಿ ಏನಾರು ಅಂತಿರ್ತಾರಲ್ರಿ, ಸತ್ಯವಾಗಿ ಹೇಳ್ತೀನಿ. ಆ ಜಗದೊಳಗೆ ಬಗನ ನಮ್ಮ ಮನೆಯವರು ಬೇರೆದವ್ರು ಯಾರು ಆಗಿದ್ರ ಸಿಟ್ಟು ಮಾಡ್ಕೊಂಡು ಏನಾದ್ರೂ ಒಂದು ಉಲ್ಟಾ ಅಂತಾರ. ನಾ ನಿಜ ಹೇಳ್ತೀನಿ, ನಮ್ಮ ಮಾಮ ಒಂದಿನ ಏನ್ ಬೇಕಾದ ಅನ್ಲಕ ಮಮ್ಮಿ ಹಿಂಗ ಕುಂತವ್ರು ಹಿಂಗೆ ಕುಂತಿರ್ತಾರ ಹೊರ್ತು ಒಂದು ಮಾತು ಅನ್ನಂಗಿಲ್ಲ. ಅಷ್ಟು ಸ್ವಭಾವ. ವಿಡಿಯೋದಾಗ ನೋಡ್ತಿರ್ಬೋದು. ನಾನೇ ಜಾಸ್ತಿ ಕಾಡ್ಸಕ್ಕೆ ರತ್ನಾಕನ್ ಕೂಡ ಅಷ್ಟು ನಗ್ತಾನ ಬಿಡ್ತಾನೋ ಗೊತ್ತಿಲ್ಲ. ನಾನು ಏನು ಹೇಳಿದ್ರು ಎಲ್ಲರೂ ಅಷ್ಟೇ ನಮ್ಮ ಮಾವದೇರು. ನನ್ಗೆ ಆ ಹಕ್ಕೂ ಐತಿ, ಅಧಿಕಾರನೂ ಐತಿ, ಅಷ್ಟು ಸಲಿಗೂ ಐತಿ. ನಮ್ಮ ಮಾಮದೇರು ಅಂದ್ರೆ ನಾನು ಎಲ್ಲರ ಜೊತೆಗೂ 2 ಹುಡುಗರಾಗ್ಯಾವ ಅಂದ್ರು ನಾನು ಎಲ್ಲರೂ ಕುಂತಾಗ ಯಾರು ಏನು ಅನ್ಕೋತಾರ ಏನೋ ಗೊತ್ತಿಲ್ಲ, ಒಟ್ಟು ನಾನು ನಗಿಸ್ತೀನಿ. ಅವರು ಕೂಡ ನಗ್ತಾರ. ಅದು ಒಂದು ಖುಷಿ ನನಗೆ. ಟೆನ್ಷನ್ ಆಗ್ತೈತ್ರಿ, ಇಲ್ಲ ಅಂತಲ್ಲ. ಆಕಿಗೆ ಅಂತೂ ಜಾಸ್ತಿ ಐತಿ. ಎಷ್ಟು ನಾವು ಏನು ಹೇಳ್ತೀವಿ ಟೆನ್ಷನ್ ತಗೋಬೇಡ, ಆಗುತ್ತೆ ಅಂತ ಕೇಳಿದ್ರು ಆಕಿನೂ ಅಷ್ಟು ಇದನ್ನ ಮಾಡ್ಕೊಳಕ್ ತಯಾರಿಲ್ಲ. ಬೇರೆದವ್ರು ಹೆಂಗದಾರ, ನಾವ್ ಹೆಂಗದೀವಿ, ಈ ತರ ಒಂದು ನಮ್ಮಿಂದ ಬೇರೆದವ್ರು ಎಷ್ಟು ಉಪಯೋಗ ತಗೋತಾರ, ಬೇರೆದವರಿಂದ ನಮಗೇನು ಸಿಗಲ್ಲಲ್ಲಪ್ಪ ಅನ್ನೋದೊಂದು ಸ್ವಲ್ಪ ಇದು ಐತ್ರಿ. ಹೇಮಾ ಕಾವೇರಿ ಈ ತರ ಕಮೆಂಟ್ ಹಾಕಿದವ್ರು, ಖುಷಿ ಆಯ್ತು. ಅಪ್ಪಾಜಿ ಇದು ನೋಡ್ರಿ ನಮ್ಮ ಬಿಂದು ಸಿಸ್ಟರ್ ಅವ್ರ. ಆಲ್ಮೋಸ್ಟ್ ಅವ್ರದ್ದು ಯಾರು ವಿಡಿಯೋ ಇದ್ದಿಲ್ಲ, ಯಾರು ಕಮೆಂಟ್ ಇದ್ದಿರ್ಲಿಕ್ಕಂದ್ರು ಪ್ರತಿ ಒಂದು ನನ್ನ ವಿಡಿಯೋಕ್ಕೂ ಅವ್ರ ಕಮೆಂಟ್ ಸಿಕ್ಕಾಪಟ್ಟೆ ಇರ್ತೈತಿ. ಅವ್ರು ಏನಕ್ಕೆ ಅವ್ರು ಎಷ್ಟೋ ಕೊಂಚ ಕಮೆಂಟ್ ಹಾಕ್ಯಾರ, ಅದ್ರೊಳಗೆ ಒಂದು ಕಮೆಂಟ್ ನಾನು ತಗೊಂಡಿನಿ. ಜಾಸ್ತಿ ವಿಡಿಯೋ ಲೆಂತಿ ಆಗ್ತೈತೆ ಅಂತೇಳಿ. ಬಡವರ ಮನೆ ಪಲಾವ್ ಅಂತ ಹಾಗೇಕೆ ಅನ್ಕೋತೀರಿ ರತ್ನಾ ಸಿಸ್ಟರ್? ಎಲ್ಲರೂ ತಿನ್ನುವುದು ಅನ್ನನೇ ಅಲ್ವಾ? ಅನ್ನಕ್ಕೆ ಬಡವರು ಶ್ರೀಮಂತರು ಅಂತ ಇರಲ್ಲ ಸಿಸ್ಟರ್. ನಿಮ್ಮದು ನಿಮ್ಮ ಯಜಮಾನ್ರದ್ದು ಮನಸ್ಸು ತುಂಬಾ ಒಳ್ಳೇದಿದೆ. ನಾವು ಉಟಗಿರಿಣಿ ಫಂಕ್ಷನ್ ಅಲ್ಲಿ ನೋಡಿದ್ದೀವಿ. ನಾವು ಉಡ್ದಟ್ಟಿ ಅಂತೀವಿ ನೋಡ್ರಿ, ಅವ್ರು ಉಟಗಿರಿ ಅಂತ ಹೇಳಕ್ಯಾರ. ಓ ಅಪ್ಪಾಜಿ ಬರ್ತೀನಿ ತಡಿ. ಉಟಗಿರಿ ಫಂಕ್ಷನ್ ಅಲ್ಲಿ ನೋಡಿದ್ದೀವಿ. ಎಷ್ಟೊಂದು ಜನ ಬಂದಿದ್ರು ಏನು ಅಂತ. ಉಟಗಿರಿಣಿ ಫಂಕ್ಷನ್ ಒಂದು ದೊಡ್ಡ ಮದುವೆ ಫಂಕ್ಷನ್ ಆದ ಹಾಗೆ ಆಯಿತು. ನಿಮ್ಮ ಹೊಸ ಮನೆ ಆದಷ್ಟು ಬೇಗ ಆಗಲಿ. ಯಾವಾಗ್ಲೂ ಖುಷಿಯಾಗಿರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ರೀ ಸಿಸ್ಟರ್. ಹಂಗೆ ಕೆಳಗೆ ನಮ್ಮ ವಿಜು ಸಿಸ್ಟರ್ ನೋಡ್ರಿ, ಅವರು ಕಂಪಲ್ಸರಿ ಕಮೆಂಟ್ ಹಾಕತಿರ್ತಾರ. ಹಾಯ್ ರತ್ನ ಸೂಪರ್, ಒಂದು ಹಾರ್ಟ್ ಕೊಟ್ಟಾರ. ವಿಡಿಯೋ ಸೂಪರ್ ಸರು ಅಂತೇಳಿ ನನಗೂ ಕೂಡ ಅಂದಾರ ವಿಜು ಸಿಸ್ಟರ್ ಅವರೇ. ಥ್ಯಾಂಕ್ ಯು. ಇನ್ನೊಂದು ಕಮೆಂಟ್ ಹಾಕ್ಯಾರ. ಇದು ಭಾಳ ಮೇನ್ ಇದೆ, ಫಸ್ಟ್ ಹೇಳ್ಬೇಕಾಗಿತ್ತು ಅನ್ನೋ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಒಂದೇ ನಿಮಿಷ ಓಂಕಾರ ಮುಕ್ಕೋತಿಲಿ ಗಜ ಬೇಕಾ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಅಯ್ಯೋ ಹೋತಲ್ಲ. ಯಾರಿದು? ಹೇಮಾ ಕಾವೇರಿ ಅನ್ನೋರು ಯಾಕ್ಯಾರ ನೋಡ್ರಿ. ಕರ್ನಾಟಕ ಮಹಾರಾಷ್ಟ್ರ ಅಂತೀರಿ. ಇಂಟರ್ ಕಾಸ್ಟ್ ಮ್ಯಾರೇಜ್ ಸವಿತಾ ಅವ್ರದ್ದು. ಮರಾಠಿ ಕನ್ನಡ 2 ಭಾಷೆ ಮಾತಾಡ್ತಾರೆ. ನೀವಿಲ್ಲಿ ಮರಾಠಿ ಮಾತಾಡಲ್ಲ ಅಥವಾ 2 ಕಡೆ ನಿಮ್ಮ ಕಡೆಯವರು ಇದ್ದಾರಾ ಅಂತೇಳಿ. ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ ನೋಡ್ರಿ. ಅವರು ಮಹಾರಾಷ್ಟ್ರದಾಗ ಇರ್ತಾರ. ಅವ್ರದ್ದು ಸ್ವಂತ ಮನೆ ಮುಂಚೆ ಇತ್ತು, ಇವಾಗ ಅಪಾರ್ಟ್ಮೆಂಟ್ ಆಗೈತಿ ಅನ್ನೋದಷ್ಟೇ ಕರೆ. ಆದ್ರೆ ಅವರು ಕನ್ನಡದೇರ. ಮತ್ತೆ ನಮ್ದೇನು ಪಂಚಮ ಸಾಲಿ ಲಿಂಗಾಯತ್ ಐತಿ ನೋಡ್ರಿ, ಅದೇ ಕಾಸ್ಟ್ದವ್ರೆ. ಇಂಟರ್ ಕಾಸ್ಟ್ ಮದುವೆ ಏನು ಆಗಿಲ್ಲ. ಮತ್ತು ಅದು ನಮ್ಮ ರತ್ನಾಕಂದ ರಿಲೇಷನ್ ಅಂದ್ರೆ ಇವಾಗ ನಮ್ಮ ರತ್ನಾಕನ್ ಗಂಡ ಏನದಾರ ನೋಡ್ರಿ, ನಮ್ಮ ರತ್ನಾಕರ್ ಯಜಮಾನ್ರ ಸೋದರತ್ತಿ ಸೊಲ್ಲಾಪುರದಾಗ ಇರ್ತಾರೆ. ಖಾಸ ಅಂದ್ರ ನಮ್ಮ ರತ್ನಾಕನ್ ಮಾವನ ತಂಗಿ ಸೊಲ್ಲಾಪುರದಾಗ ಇರ್ತಾರೆ ಖಾಸ. ಇಲ್ಲಿ ಇನ್ನೊಬ್ರು ರತ್ನಾಕರ ರಿಲೇಷನ್ ಅಂತೇಳಿ ನಾವು ಯಾವಾಗಾದ್ರೂ ಇಲ್ಲಿ ಬಿರ್ಲಾ ಟೆಂಪಲ್ಗೆ ಹೋದಾಗ ಬಂದಿರ್ತಾರ ನೋಡ್ರಿ, ಬೋರಮ್ಮಕ್ಕ ಅಂತೇಳಿ.
ಅವ್ರ ಅತ್ತಿನೂ ಕಾಸ ಶಿವಮಮ್ಮರ ಅತ್ತಿನೇ ಇಬ್ರದಾರ ಅವ್ರು. ಒಬ್ರು ಸಲಾಪುರಿ ಕೊಟ್ಟಾರ, ಒಬ್ರು ಅಲ್ಲೇ ಊರ್ ಕಡೆ ಸೈಡ್ ಅದವ್ರೆ. ಆದ್ರೆ ಎಲ್ಲಾ ಮಕ್ಕಳು ಅದೆಲ್ಲ ಇರೋದು ಇಲ್ಲೇ. ಅವ್ರು ಮುಂಚಿಲಿಂದಾನು ಇಲ್ಲೇ ಅದಾರ. ಇಲ್ಲಿ ಬಿರ್ಲಾದಾಗ ಇಲ್ಲಿ ಕೂಡ ಅವ್ರು ಸ್ವಂತ ಮನಿ ಮಾಡ್ಕೊಂಡಾರ. ಇಬ್ರು ಅವ್ರ ಅತ್ತಿದೇರು, ಒಬ್ರು ಅಲ್ಲಿ ಇರ್ತಾರ, ಒಬ್ರು ಇಲ್ಲಿ ಇರ್ತಾರ. ಕಾಸ ನಮ್ಮ ಮಾಮನ ಸೋದ್ರ ಅತ್ತಿ ಸೊಲ್ಲಾಪುರದಾಗ ಇರ್ತಾರ. ಅಲ್ಲೇ ಸವಿತಾಕರ್ ಮನಿ ಸೈಡ್ದವ್ರಿಗೆ ಇದ್ರು ಅವ್ರ. ಫಸ್ಟ್ ರತ್ನಾಕರ್ ಮದ್ವೆ ಆಗೈತಿ. ಸವಿತಾಕರ್ ಮದ್ವಿಕಿನ ಮುಂಚೆ ರತ್ನಾಕರ್ ಮದ್ವೆ ಆಗೈತಿ. ಹಂಗಾಗಿ ಅವ್ರು ನೋಡಿ ಸವಿತಾಕರ್ನ ತೋರ್ಸ್ತಾರ ಆಚೆ ಕಡೆ ಮಹಾರಾಷ್ಟ್ರ ಸೈಡ. ಕರ್ನಾಟಕದವ್ರೆ, ಅವ್ರ ಕನ್ನಡದವ್ರೆ, ಅವ್ರ ನಮ್ ಕಾಸ್ಟ್ದವ್ರೆ, ಏನ್ ಆತರ ಇಲ್ಲ. ಮತ್ತೆ ಸೊಲ್ಲಾಪುರ ಅಂದ್ರೆ ಮಹಾರಾಷ್ಟ್ರ ಭಾಷೆ ಮಾತಾಡ್ಬೇಕಾಗ್ತೈತಿ. ಅಲ್ಲಿ ಮರಾಠಿ. ಈಗ ನಾವ್ ಹೆಂಗ್ ಗೋವಾದಾಗ ಇರ್ತೀವಿ, ಗೋವಾ ಅಂದ್ರೆ ಹಿಂದಿ. ಈಗ ನಾವ ಕೆಲವೊಬ್ರಿಗೆ ಏನಿಸುತ್ತ ಕರ್ನಾಟಕದವರಾಗಿ ಹಿಂದಿ ಮಾತಾಡ್ತಾರ, ಕರ್ನಾಟಕದಾಗಿ ಮಹಾರಾಷ್ಟ್ರ ಮಾತಾಡ್ತಾರ. ನಾವೇನ್ ಕೊಂಕಣಿ ಖರೆ ನಮಗ್ ಕೊಂಕಣಿ ಬರಂಗಿಲ್ಲ, ನಾವ್ ಮಾತಾಡಲ್ಲ. ನಾವ್ ಮಾತಾಡೋದು ಹಿಂದಿ ಬರ್ತೈತಿ, ಆಲ್ಮೋಸ್ಟ್ ಮಾತಾಡಕತ್ತೀವಿ. ಹಾಗಾಗಿ ಇಲ್ಲಿ ಕೊಂಕಣಿ ಯಾವ ಭಾಷೆ, ನಮ್ ಕೊಂಕಣಿ ಅಷ್ಟು ಜಲ್ದಿ ತಲೆಗೆ ಬರಲ್ಲ. ಆದ್ರೆ ನಾವು ಗ್ರೇಟ್, ಒಂದು ಕನ್ನಡದವ್ರ ಎಲ್ಲಾದ್ರೂ ಹೋದ್ರು ಯಾವ ಭಾಷೆ ಅಂದ್ರೂ ಪಟ್ಟನ ತಗೊಂಡ್ಬಿಡ್ತೀವಿ. ಅದೊಂದು ಬಾಳ ಹೆಮ್ಮೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಈಗ ನಾವು ಕೆಲವೊಬ್ರಿಗೆ ಏನ್ ಹಿಂದಿ ಮಾತಾಡ್ತೀರಿ, ಏನ್ ಮರಾಠಿ ಮಾತಾಡ್ತೀರಿ ಅಂತ ಹೇಳಿ. ಹೌದ್, ನಾವ್ ಇಲ್ಲಿ ಬಂದಿರೋದು ನೌಕರಿ ಇರ್ಲಿ, ಒಂದ್ ಕೂಲಿ ಕೆಲಸ ಇರ್ಲಿ, ಬಂದಿರೋದೇ ಹೊಟ್ಟಿಗೋಸ್ಕರ, ಒಂದ್ 4 ದುಡ್ಡು ಮಾಡ್ಕೊಳಕೋಸ್ಕರ, ಒಂದ್ 4 ದುಡ್ಡು ದುಡಿಬೇಕು ಅನ್ನೋದಕ್ಕೋಸ್ಕರ. ಈಗ ಅಲ್ಲಿಂದ ಬಂದು ನಾವೇನ್ ಇಲ್ಲಿಂದ ಹಿಂದಿ ಮಾತಾಡಕ್ ಹತ್ಬಿಟ್ಟಿವಿ ಅಂದ್ರೆ ನಮ್ ಇಡೀ ಎಲ್ಲಾನು ಚೇಂಜ್ ಆಗಂಗಿಲ್ಲ. ನಾವು ಇಲ್ಲಿ ಮನ್ಯಾಗಿರೋದು ಕನ್ನಡ ಎಲ್ಲ ಮಾತಾಡ್ತಿರ್ತೀವಿ. ಹೊರಗ್ ಬಿದ್ವಿ ಅಪ್ಪ ಅಂದ್ರ ಒಂದ್ ಅಂಗಡಿಗೆ ಹೋಗ್ರಿ, ಈಗ ಮಕ್ಕಳು ನಾವ್ ಇಲ್ಲಿ ಎದ್ದಿವಂದ್ರ ನಮ್ಮ ಮನೆಯವ್ರಿಗೆ ನನ್ಗೆ ಅಲ್ಲಿ ಇರಕ ಇಷ್ಟಪಡ, ನಾನ್ ಇರ್ತೀನಿ ಅಂದ್ರೆ ನಮ್ಮ ಮನೆಯವ್ರಿಲ್ಲ, ಒಂದಿನದ ಕತಿ ಎಲ್ಲ ಬೇಡ, ಇಲ್ಲೇ ಇರ ಅಂತ ಹೇಳಿ ಅವ್ರು ಹೇಳಿದ್ದಕ್ಕ, ಇಲ್ಲಿ ಸಾಲಿಗೆ ಹಾಕಿದ್ದಕ್ಕ. ಮತ್ ಈಗ ನಾವ್ ಹಿಂದಿ ಮಾತಾಡ್ಲೇಬೇಕು. ನಮ್ಮ ಮುಂದೆ ಮಕ್ಳಿಗೆ ನಾವೇ ಕಲಿಸ್ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರ ಅವರು ಅನ್ನೋದಕ್ಕೋಸ್ಕರ ನಾವು ಹಿಂದಿನ ಮಾತಾಡ್ತೀವಿ, ಹಿಂದಿನ ಕಲಿಸ್ತೀವಿ. ಹಂಗಂತೇಳಿ ಬೇರೆ ಇದಂತಲ್ಲ. ನೀವು ಒಳ್ಳೆ ರೀತಿ ಕಮೆಂಟ್ ಮಾಡಿರಿ, ಅದನ್ನ ಕೆಟ್ಟ ಅಂತ ಹೇಳಕತ್ತಿಲ್ಲ. ಒಳ್ಳೆ ರೀತಿಲಿಂದನೇ ಕಮೆಂಟ್ ಹಾಕಿರಿ, ತಪ್ಪಲ್ಲ. ಆದ್ರೆ ನಿಮ್ಗ ಹೇಳುದಿತ್ತ, ನಾನು ಹಂಗೇನೆ ಇಲ್ಲ ರೀ, ಅವ್ರು ನಮ್ ಕಾಸ್ಟ್ದವ್ರನೆ, ಬೇರೆ ಜಾತಿಯವ್ರಲ್ಲ. ರಿಲೇಷನ್ದಾಗೇನ ಹೇಳಿ ಮಾಡ್ಸಿರ್ತಾರ ನೋಡ್ರಿ. ಈಗ ಇಲ್ಲಿ ಹುಡುಗಿ ಐತಿ, ಇಲ್ಲಿ ವರ ಐತಿ ಅಂತೇಳಿ ಹಂಗ್ ಮಾಡ್ಸಿದ್ದು. ನೆಕ್ಸ್ಟ್ ಇನ್ನೊಂದು ಹೇಮಾ ಕಾವೇರಿ ಅನ್ನೋರು ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ಯಾರ. ಆಲ್ಮೋಸ್ಟ್ ಎಲ್ಲಾ ವಿಡಿಯೋಕ್ಕೂ 4 ವಿಡಿಯೋಕ್ಕೂ ಕಮೆಂಟ್ ಹಾಕ್ಯಾರ. ಮಗುನ ಸಂಪನ ಹತ್ತಿರ ಬಿಟ್ಟು ಮರೆತು ಬಿಟ್ಟಿರಿ, ಮಕ್ಕಳ ವಿಷಯದಲ್ಲಿ ತುಂಬಾ ಲಕ್ಷ್ಯ ವಹಿಸಿ ಅಂತೇಳಿ ಈ ಕಮೆಂಟು ಖುಷಿ ಆಯ್ತ್ರಿ ನನಗ. ನನಗ ಒಂದ ಇನ್ನೊಂದ್ಸಲ ವಿಡಿಯೋ ಮಾಡೋ ಮುಂದಾಗ ನಾನು ಎಚ್ಚರಿಕೆ ಇರ್ಬೇಕಂತೇಳಿ ನನಗೆ ಅನಿಸ್ತು. ಆ ಟೈಮ್ದಾಗ ನಾನು ಓಡ್ ಹೋಗಿದ್ದ, ಆ ಟೈಮ್ದಾಗ ನಾನು ರಿಯಾಕ್ಷನ್ ಕೊಟ್ಟಿರೋದು ವಿಡಿಯೋದೊಳಗೂ ಬಂದೈತೆ ಅನ್ನೋ ಗೊತ್ತಿಲ್ಲ. ಅಂದ್ರೆ ಅದು ಮುಚ್ಚಿತ್ತ, ಏನು ಪೂರ ಖಾಲಿ ಇದ್ದಿದ್ದಿಲ್ಲ, ಒಂದಿಷ್ಟ ಗ್ಯಾಪ್ ಇತ್ತು ಅಷ್ಟೇ. ಆ ಉಸಿಗ್ನಾಗ ಆಡಕತ್ತಿದ್ನಲ್ಲ, ಹಂಗಾಗಿ ಒಂದಿಷ್ಟ ನಿರ್ಲಕ್ಷ್ಯ ಆಯ್ತು ಅನ್ನೋದು ಬಿಟ್ರೆ ಅಲ್ಲಿ ಪಳ್ಳಿ ಇದ್ದುವು, ಅದ್ರ ಮ್ಯಾಗ ಮುಚ್ಚಿತ್ತು, ಎಲ್ಲ ಪೈಪ್ ಇದ್ದು ಎಲ್ಲ ಇದ್ದು, ಭಯ ಏನಿದ್ದಿದ್ದಿಲ್ಲ. ನನ್ನ ಒಂದು ತಾಯಿಯಾಗಿ ನನಗೆ ಎಷ್ಟು ಹೆದರಿಕೆ ಬಂತಲ್ಲ ಅಷ್ಟು ಹೆದರಿಕೆ ಬಂತು. ಅದೆಲ್ಲ ವಿಡಿಯೋ ಜಸ್ಟ್ ಅಬ್ಸರ್ವ್ ಮಾಡಿ ಕಮೆಂಟ್ ಹಾಕಿರಿ, ಥ್ಯಾಂಕ್ ಯು. ಇನ್ನೊಬ್ರು ಪ್ರೀತಮ್, ಭಾಳ ಲಾಗ್ ಲೆಂತ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಪ್ರೀತಮ್ ಅನ್ನೋರು ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳ್ರಿ ಅಂತೇಳಿ ನಾ ಎಷ್ಟೋ ಸಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ನಮ್ದು ಒಂಥರ ಫುಲ್ ಲವ್ ಮ್ಯಾರೇಜ್ ಐತಿ, ಇದ್ದಂಗೆ ಐತಿ, ಅಂದ್ರೆ ಅರೇಂಜ್ ಮ್ಯಾರೇಜ್. ಅದನ್ನ ಹೇಳೋಣಂತ ಹೇಳತ್ತೀನಿ. ನಮ್ಮ ಮನೆಯವ್ರು ಅದಕ್ಕೆ ಇನ್ನೂ ಟೈಮ್ ಕೊಡೋವಲ್ರಿ, ನೋಡೋಣಂತ ಯಾವಾಗ ಹೇಳೋದಾಗುತ್ತೆ ಏನೋ ಗೊತ್ತಿಲ್ಲ. ರಾಣಿ ಏನೋ ರಾಣಿ ಅನ್ನೋರು ರಾಣಿ ಸಂಘ ಅವ್ರೇನ್ ಕಮೆಂಟ್ ಹಾಕ್ಯಾರ, ರತ್ನಾ ಸಿಸ್ಟರ್ ಸೂಪರ್ ಗ್ರೇಟ್ ವುಮೆನ್ ಅಕ್ಕ, ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂತೇಳಿ ಇಲ್ಲಿ ಕಾಣಿಸ್ತಿರ್ಬೋದು. ಥ್ಯಾಂಕ್ ಯು ಸಿಸ್ಟರ್, ಅವ್ರ ಗ್ರೇಟ್ ವುಮೆನ್ ಅಲ್ಲ. ನೆಕ್ಸ್ಟ್ ಮಮ್ಮಿ ಎಷ್ಟು ಕಷ್ಟ, 4 ಜನ ಹೆಣ್ಮಕ್ಳು ಕೂಡಕ್ ನಮ್ಮ ಅಪ್ಪ ಅಂತೇಳಿ ಅಂದ್ರು, ಅಷ್ಟು ಕಷ್ಟಪಟ್ಟು ನಮ್ಮನ್ನ ಈ ತರ ಈ ಒಂದು ಇದಕ್ಕೆ ತಂದು ಹಚ್ಚಾಳ. ರತ್ನಾನು ಕೂಡ, ಆದ್ರ ನಮ್ಮ ಮಾಮ ಅಷ್ಟು ನಮ್ಮ ಅಪ್ಪನಷ್ಟು ಇದು ಇಲ್ಲ ಅನ್ನೋದೊಂದು ಬಿಟ್ರ ಸದ್ಯಕ್ಕೆ ಅವ್ರದ್ದು ಹೊಲ ಅದೇನ್ ಜಾಸ್ತಿ ಇಲ್ಲ. ಅವೆಲ್ಲ ಒಂದು ವಿಡಿಯೋದಾಗ ಹೇಳ್ತೀನಿ, ಪದೇ ಪದೇ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು, ರಿಯಲಿ ಗ್ರೇಟ್ ರತ್ನಾಕ, ರಿಯಲಿ ಗ್ರೇಟ್. ನಮ್ಮ ಇದ್ರೊಳಗುನು ಇನ್ನೊಂದು ಸವಿತಾ ಸರು ಸೀಸ್, ಅಪ್ಪನ ಮಾತು ಕೇಳಿ ನಾನಿಲ್ಲಿ ಎಷ್ಟು ನಗ್ತಾ ಇದ್ದೀನಿ ಅಂದ್ರೆ ಯಪ್ಪ, ಬರೀ ಕಾಮಿಡಿ. ಇದೇ ನಿಮ್ಮ ಫ್ಯಾಮಿಲಿ, ಸೋ ಕ್ಯೂಟ್ ಸಿಸ್ಟರ್ಸ್. ಅದರಲ್ಲಿ ಶಾರದಾ ಆಂಟಿ ಅಂತೂ ಅಪ್ಪಗ ನಕ್ರಿ ಮಾಡ್ತಾ ಎದುರಿಸ್ತಾರಲ್ವಾ, ಇನ್ನೂ ಮಜಾ ಬರುತ್ತೆ ಕೇಳೋಕೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸಿಸ್ಟರ್. ನಮ್ಮ ವಿಡಿಯೋ ನೋಡಿ ನೀವು ಅಷ್ಟು ಖುಷಿ ಪಡ್ತೀರಿ. ಅಷ್ಟೊಂದು ಸಿನಿಮಾ, ಒಂದು ಧಾರಾವಾಹಿ ಒಳಗೆ ಕಾಮಿಡಿ ನೋಡಿ ನಗ್ತೀವಿ ಅಂತ ಹೇಳೋದು ಟಿವಿ ಒಳಗೆ ನಾವು ಕೇಳ್ತೀವಿ. ನಮ್ಮ ವಿಡಿಯೋ ನೋಡಿ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಂದ್ರೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ರೀ. ಪ್ರೀತಿ ಅನ್ನೋರು ಸೂಪರ್ ಫ್ಯಾಮಿಲಿ ಕಾಮಿಡಿ ಅಂತ ಕೇಳ, ಥ್ಯಾಂಕ್ ಯು ರೀ.
ಅಪ್ಪ ಅವಾಗೊಮ್ಮೆ ಇವಾಗೊಮ್ಮೆ ಕಾಣಿಸಿಕೊಳ್ತಾರಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರ, ವಿಡಿಯೋದಲ್ಲಿ ತುಂಬಾ ಕಡಿಮೆ ಅಲ್ಲ ಕಾಣಿಸಿಕೊಳ್ಳೋದು ಅಂತೇಳಿ ಕಮೆಂಟ್ ಹಾಕ್ಯಾರ. ಇದು ಯಾರಂದ್ರ ಹೇಮಾ ಕಾವೇರಿ ಅವರೇ ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ಯಾರ. ಪ್ಲೀಸ್ ಒಂದ್ ನಿಮಿಷ ಮುಖ ಬರ್ತೀನಂತ. ಅವಾಗೊಮ್ಮೆ ಇವಾಗೊಮ್ಮೆ ಅಲ್ಲ ರೀ, ನಮ್ಮ ಅಪ್ಪ ಕುಡಿತಾರ ಅದ್ ಹೇಳಿವಿ, ಹಂಗಾಗಿ ಅಲ್ಲೇ ಇಲ್ಲೇ ಹೋಗಿ ಇವಾಗೆಲ್ಲ ವಯಸ್ಸಾಗೈತಿ, ಆ ಕಡೆ ಈ ಕಡೆ ಹೋಗ್ತೀನಿ ಅನ್ನೋಷ್ಟು ಇದು ಆಗಂಗಿಲ್ಲ. ಅವ್ರ ಅಂತಾರಿ ನಾವ್ ಏನಾರ ಮತ್ ಕುಡಿತಾರ ಅಂದ್ರ ನಾವೇನಾದ್ರೂ ಬೈಯೋದು ಮಾಡೋದು ಮಾಡ್ತೀವಿ. ಅಲ್ಲೋಕಿನ್ ಇಲ್ಲೋಕಿನ್ ಅಂತೇಳಿ ಬೇರೆದವ್ರ ಕೈಯಾಗ ಹೋಗಿ ಒಂದ್ಸಲ ಅವ್ರು ಅಲ್ಲೇ ತೋಟದಾಗ ಕೆಲಸ ಮಾಡಕತ್ತು ಎಮ್ಮಿ ಕೈಲೆ ಕಾಲೆಲ್ಲ ತುಳಿಸ್ಕೊಂಡು ಬಾಳ ಹೈರಾಣಾಗಿದ್ರು. ಹಂಗಾಗಿ ನಮ್ಮ ಸ್ತ್ರೀ ಡಿಲಿವರಿಕಿನ ಮುಂಚೆ ಎಲ್ರು ಸುಜಾತಕ್ಕರ್ ಮನಿ ಕಟ್ಟೋ ಟೈಮ್ದಾಗೇನೆ ನಮ್ಮ ಅವಾಗ ಮನಿ ಕಟ್ಟಮ್ದಾಗ ಒಬ್ರು ಬೇಕಲ್ಲ ಆಳ್ ಅಂತೇಳಿ, ನೀರ್ ಹೊಡ್ಯಾಕ ಅದಕ್ಕ ಇದಕ್ಕ ಮನುಷ್ಯ ಬೇಕೇ ಬೇಕು. ಅವ್ರದ್ದು ಹೈನ ಅದೆಲ್ಲ ಇತ್ತು. ನಾ ಕರ್ಕೊಂಡೋಕಿನಂತೆ ಅಕ್ಕ ಕರ್ಕೊಂಡಾಗ ಅವಾಗಿನ ಸುಟ್ಟಿ ಅಲ್ಲೇ ಆದ್ರೆ ನಡಬಾರ್ಕ್ ಒಂದ್ 2-3 ತಿಂಗಳ ಸೆಟ್ಕೊಂಡ್ ಬಂದಿರ್ತಾರ. ಮತ್ ಆಮೇಲೆ ಅಕ್ಕ ಬಂದು ಕರ್ಕೊಂಡ್ ಹೋಗ್ತಾಳ. ಹಂಗಾಗಿ ನಿರ್ಬೆಂಚ್ ಒಳಗಿರ್ತಾರ. ನಿರ್ಬೆಂಚಲ್ಲಿ ಹೋಗದಾಗ ನೋಡಿರ್ತೀವಿ ನೀವು, ಅಪ್ಪ ಎಂಡಿ ಕಸ ಬಳಿದು, ಅಪ್ಪ ಏನಾದ್ರು ಮಾಡ್ತಿರೋದು, ಈ ತರ ಎಲ್ಲಾ ವಿಡಿಯೋ ತಗೊಂಡಿರ್ತೀವಿ. ಅಪ್ಪರು ನಿರ್ಬೆಂಚ್ ಒಳಗಿರ್ತಾರ ದೊಡ್ಡ ಅಕ್ಕನಲ್ಲಿ. ಅಕ್ಕ ಓಕೆ. ಇದ್ರೊಳಗೆ ಎಷ್ಟು ನಾನು ಕಮೆಂಟಿಗೆ ರಿಪ್ಲೈ ಕೊಡೋದಾಗುತ್ತೋ ಅಷ್ಟು ರಿಪ್ಲೈ ಕೊಡ್ತೀನಿ. ಆದಷ್ಟು ಎಲ್ಲಾನು ಕಮೆಂಟ್ಗಳನ್ನ ಕ್ಲಿಯರ್ ಆಗಿ ಮಾಡಿದ್ನಿ. ನಾನು ಇಷ್ಟೊತ್ತು ಏನ್ ಹೇಳಿದ್ನಲ್ಲ ಅದ್ರೊಳಗೆ ಯಾವ್ದು ಏನು ಶುಗರ್ ಕೋಟ್ ಇಲ್ಲ. ಶುಗರ್ ಕೋಟ್ ಬಿಗ್ ಬಾಸ್ ನೋಡಿ ಶುಗರ್ ಕೋಟ್ ಅನ್ನೋದು ನಾನ್ ಪದ ಕಲ್ತಿರೋದು. ಶುಗರ್ ಕೋಟ್ ಇಲ್ಲ, ಏನಿಲ್ಲ. ನಾನು ಏನಿತ್ತೋ ರಿಯಲ್ ಆಗಿ ಅದೇ ಹೇಳಿನಿ. ಪ್ರತಿಯೊಂದು ಕಮೆಂಟಿಗೂ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟಿನಿ. ಒಂದ್ ಮನಸ್ಸಿಂದ ಧನ್ಯವಾದಗಳ ಹೇಳಿನಿ ಅಂತ ಹೇಳಿ ಅನ್ಸುತ್ತಾ. ಇವಾಗ ರತ್ನಾಕದ ಲಾಸ್ಟ್ ವಿಡಿಯೋದೊಳಗ ನೋಡ್ತಿರ್ಬೋದು ನೀವು, ಒಂದಿಷ್ಟು ಮಮ್ಮಿ ವಿಡಿಯೋ ಮಾಡಿ ಕಳ್ಸ್ಯಾಳ. ಆ ವಿಡಿಯೋ ಇದ್ರೊಳಗ ಆಡ್ ಮಾಡ್ತೀವಂತ. ರತ್ನಾಕರ್ ಮನಿ ಸದ್ಯಕ್ಕೆ ಸ್ಲಾಪ್ ಹಾಕ್ಯಾರ. ಇವಾಗ ಚಲೋ ಆಗೈತ್ರಿ. ಮಳಿ ಮಾಡ ಅಂತ ಹೇಳಿ ಹೆದರಿಕೆ ಇತ್ತಂತ. ಆದ್ರೆ ಮಳಿ ಇಲ್ಲ ಊರ್ ಕಡೆ. ಆದ್ರೆ ಇವತ್ತೊಂದ್ ಸ್ವಲ್ಪ ಯಾಕೋ ಮಾಡಾಗಿತ್ತಂತ. ಇಷ್ಟ ದಿನ ಬಿಟ್ಟು ಇವತ್ತು ಹಾಕಾಕತ್ತೀವಿ, ಹೆಂಗೋ ಏನೋ ಅಂತೇಳಿ ಭಯ ಇತ್ತಂತ. ಈಗೆಲ್ಲ ಕ್ಲಿಯರ್ ಆಗೈತಿ. ಹಾಕೊಂದ್ 3 ತಾಸ ಆದ್ಮೇಲೆ ಮಳೆ ಬಂದ್ರೆ ಏನು ಹೆದರಿಕೆ ಇಲ್ಲ ಅಂತ ಹೇಳಿದ್ರಂತ. ಇವಾಗಲೇ ಎಲ್ಲ ದಾಟ್ ಹೋಗೈತಿ. ನಾನು ವಿಡಿಯೋ ಲೇಟ್ ಆಗಿ ಮಾಡಾತೀನಿ. ಮಮ್ಮಿ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ಯಾರ ನೋಡ್ರಿ. ಸಪೋರ್ಟ್ ಮಾಡ್ರಿ. ಎಲ್ಲಾರು ರತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ಬಾಯ್. ಸ್ಟಾರ್ಟ್. ನಾವು ನಾಗೂರಿಗೆ ಬಂದೀವಿ ನೋಡ್ರಿ. ಚೋಟಿ ಬಂದು 8 ದಿನ ಆತ. ನೀವು ಬಂದು 8 ದಿನನೇ ಇಲ್ಲಿ ಏನಾಗೈತಿ? ಇದು ಗುಳ್ಳಿ ನಾನು ನೀರು ಕುಡಿಲಕ್ಕೆ ಒಟ್ಟ ಸಾಯ್ತಿರ್ಲಿಕ್ಕೆ ಇಲ್ಲ. ಸಂಡಾಸ್ ಇಲ್ಲ, ನೀರು ಕುಡಿಲಿಲ್ಲ. ಅದು ಸಂಡಾಸ್ ಕುಂತಿದ್ದೆ ನೋಡ. ಯಾರು ಬರೋದು ಎಷ್ಟು ಸಬ್ಸಿಡಿ ಮುಂದೆ ಮಾರಿ ಹಿಡ್ಕೊಂಡು ನಮ್ಮ ನೋಡ್ತಿದ್ದು ಸ್ಮೈಲಿ. ಅದು ದೊಡ್ಡದ ನೋಡಿ ನಾನು ಸೀದಾ ಹಿಡಿಕೋಣ. ಏನು ನೋಡ್ರಿ, ಇದು ನಮ್ಮೂರ. ಬಾಯರ ಮಾತಾಡ್ ನೋಡ್ರಿ. ಭಾಳ ಓವರ್ ಆಯ್ತು. ಇಲ್ಲೊಂದು ಇಟ್ಟಂಗಿ ಇದು ಬಾಡಿ ಕಟ್ಟಿದ್ರಂದ್ರ ಇಲ್ಲಿ ಬೇಷ ಉಳಿತದ ಜಾಗ. ಇಟ್ಟಂಗಿ ಬಾಡಿ ಕಟ್ಕೊಂಡು ರೂಮ್ ಮಾಡ್ಕೊಂಡು ಪರಸ್ಪರಿನ ಆಗೈತೆ. ಅದೇ ಚೋಟಿನಿ ತಳಗೆ ಹೋಗು. ಇಲ್ಲೊಂದು ರೂಮ್ ಮಾಡ್ಕೊತಾರೆ. ಈಗ ನೋಡ್ರಿ, ನಾವು ಮನೆ ಕಟ್ಸಾಕತ್ತೇವಿ. ಇಲ್ಲೇ ಬರ್ತೈತೆ ಅದು. ಕೈ ಹಾಕ್ಬೇಕು. ವಯರ್ ಅದ ಇಲ್ಲ ಅದ್ರಾಗ.
ಚೋಟಿ ನಾರ ಹೋಗ್ತೀನಿ ತಡಿ ಅಮ್ಮ ಚರ ನಾರ ಹೋಗ್ತೀನಿ ತಡಿ ನೀ ಸ್ವಲ್ಪ ತಳಗಿರಿ ಬೀಳ್ತಿ ನೋಡ ನೋಡ್ರಿ ನಮ್ಮ ಮನೆ ಇದು ಆ ಕಡೆ ಹೋಗ್ಬೇಡ ಖರ್ಚಾಗಬೇಕು ಅಂದ್ರೆ ಕಾಂಕ್ರೀಟ್ ಹಿಡಿತೈತೆ ಹೆಂಗಾರ ಅಲ್ಲಿ ಒಟ್ಟು ಮನಿ ಆದ್ರೆ ಸಾಕು ಏಯ್ ಸುಮ್ಮನೆ ಕಾರ್ಬಾರ ಮಾಡಬೇಡ ವಯರದ ಆ ಕಡೆ ಮೀ ಇದು ನೀರು ಹಿಂದೆ ಹೋಗೋದು ಇದು ಮುಂದೆ ಹೋಗೋದಾ ನಾಳೆಗೆ ಆರಿಸಿ ಸಾಕ್ತಾರೆ ಒಟ್ಟು ಹಂಗೆ ಹಿಡ್ಕೊಂಡು ನಿಂತ್ಬಿಟ್ರಿ ಏನಾರ ಮಾತಾಡ್ಬೇಕು ಇರ್ಲಿಕ್ಕಂದ್ರೆ ಒಂದೊಂದು ಟೈಮ್ದಾಗ ಕಟ್ ಮಾಡ್ಬೇಕು ನಮ್ಮದು RCCಗೆ ಎಲ್ಲ ರಾಡ್ ಬಡ್ದಾರ ನೋಡ್ರಿ ಅಂತಾರೆ ಹಿಂಗೆ ಹೇಳ್ಬೇಕು ನೋಡಿದ ಬರೀ ಪೈಪ್ ಹಾಕಿರ ವಯರ್ ತಗೊಂತಾರ ಇದ್ರಿ ಅವ್ರು ಎಳಿತಾರೆ ಅಂದೆ ಅವರು ಏನಾರ ಮುಂದ್ಬಿಟ್ಟು ಇವು RCC ಹಾಕಾಗ ಮಾಡ್ಬೇಕು ನೀವು ಪೈಪ್ ಹಾಕೋದನ್ನು ಅಗರ್ಗೊಂಡ್ ಅಂತಾರೆ ಇದಕ್ಕೆ ನೋಡ್ರಿ ಇದು ಸರ್ಕಾರ ದವಾಖಾನೆ ಹಿಂಗೆಲ್ಲ ಈ ಥರ ಆಗೈತಿ ಸರ್ಕಾರ ದವಾಖಾನೆ ಮನೆ ಕರ್ಸಕ್ಕೆ ರಾಡ್ ಬಡ್ದಾರ ನಾಳೆ ಹಾಕ್ತಾರೆ ನಾಳೆ ಎಲ್ಲ ಈ ಥರ ಆಗ್ಬೋದು ಟೆನ್ಷನ್ ಇರಲ್ರಿ ಟ್ಯಾಂಕ್ ಮಾಡ್ತಾರೆ ಅನ್ಸುತ್ತೆ ಕೊಬ್ಬರಿ ತಿನ್ರಿ ಅಪ್ಪಿ ಒಂದು ಕೊಡ ಅನ್ರಿ ಜುಬ್ರದ್ದು ಕೊಡ ಅನ್ನಪ್ಪಿ ಅಪ್ಪಿ ಅವನಿಗೆ ಹೇಳು ಜುಬ್ರದ್ದು ಕೊಡ ಅನ್ನು ಹಾಂ ತಗೋರಿ ಈಗಾವಿ ಇಲ್ಲಿ ಒಳಗೆ ಕೊಟ್ವಾ ದೊಡ್ಡವನ ಕೈಯಾಗ ಈಗ ಕಡ್ಡಿ ಪಟ್ನ ತಗೋ ಬರ್ರಿ ಇಲ್ಲಿಗೆ ಬರ್ತಾನ್ರಿ ಇದು ಪ್ಯಾಂಟಣಿಗಿದ್ರಿ ಇದು ಜಾಗ ಐತ್ರಿ ಬೇಕಾದಷ್ಟು ಹಿಂಗೆ ಮಾಡ್ಕೊಳತ್ರಿ ಅದಕ್ಕೆ ಜಾಗ ಇಲ್ರಿ ಬೇಕಾದಂಗೆ ರೀ ಒಂದು ರೂಮಿನಷ್ಟು ತಳಗ ಅಂದ್ರೆ ಇದಿಷ್ಟು ಜಾಗ ಎಷ್ಟ್ರ ಐತಲ್ರಿ ಇದಕ್ಕೆ ಇದು ಜಾಗ ಎಷ್ಟ್ರ ಐತಕ್ಕೆ ಅವ್ರಿಗೆ ಇದು ಅನುಕೂಲ ಐತಿ ನಡಿತೈತ್ರಿ ಹ್ಞೂ
ಅಂದ್ರೆ ಈ ಕಡೆದು ಮನಿ ಹಚ್ಚಿಸಿಂದ ಇದ್ಬಿಟ್ಟು ಜಾಗ ಜಾಸ್ತಿ ಸಿಗುತ್ತೆ. ಅದೇ ರೀ ಈಗ ಅದ ಬೇರೆ ಇದು ಎಕ್ಸ್ಟ್ರಾ ಈ ಕಡೆ ಆಗೈತೆ ರೀ ಇದು. ಮದ ಆಚೆ ಕಡೆ ಹಾಕೊಂಡ್ಬರ್ತಾರೆ. ಹಾಂ ರೀ, ಆ ಕಡೆ ಹಾಕೋತಾನೆ ಈ ಕಡೆ ಬಂದ್ಬಿಡ್ರಿ. ಮೇಸ್ತ್ರಿ ಯಾರ್ರಿ ಇದು ಸಾಫ್ ಮಾಡೋರು? ಬಂದಾರಲ್ರಿ ಅದ ಬಂದಾರ್ರಿ. ಭಾರಿ ಚಂದ ಆಗ್ಬೇಕು ನೋಡ್ರಿ ಅಣ್ಣ RCC. ಎಲ್ಲ ಗಬಾಳ ಕಿತ್ತು ಮ್ಯಾಗ ಹೋಗ್ದಾರೆ. ಇದು ರತ್ನಾರ್ ಮನಿ RCCಗೆ ಇದೆಲ್ಲ ಜೋಡಿಸ್ಯಾರ ನೋಡ್ರಿ. ಒಳಗಿಂದೊಳಗೆ ಪೈಪ್ಲೈನ್ ಮಾಡತ್ತಾರ. ಇದು RCC ಫುಲ್ಲು ರೋಡ್ಗೆ ರೀ. ಇಲ್ಲಿ ಮುಂದೆ ಇದೇನು ಮುದ್ದೆ ಗಿಡ ಕಾಣತ್ರಿ. ಇದು ನಾಗೂರ್ಲಿಂದ ಬಾಗೇವಾಡಿ ರಸ್ತೆ ರೀ. ಯಾರಾದ್ರೂ ರತ್ನನ್ನ ಮಾತಾಡಿಸ್ಬೇಕು ಹುಡುಕ್ಬೇಕಂದ್ರೆ ಬಾಗೇವಾಡಿಲಿಂದ ಬರೋ ಅಂಥ ನಾಗೂರ್ ರಸ್ತೆ ರೀ. ಇಲ್ಲಿ ಮುಂದೆ ಇರೋದ ನೋಡ್ರಿ. ಇಲ್ಲೇನು ಈ ಗಿಡ ತೋರಿಸ್ತೀನಲ್ರಿ, ಇದು ದರ್ಗಾದ ಮುಂದೆ ಐತ್ರಿ. ದರ್ಗಾದ ಮುಂದೆ ಬಂದು ನಿಂದ್ರು ಆಟೋನ ಇಲ್ಲೇ ನಿಂದಿರ್ತಾವ್ರಿ. ರತ್ನಾರ್ ಮನಿ ಫಸ್ಟು ಒಂದು ಆಫೀಸ್ ಬರ್ತಾರೆ, ಅದ್ರ ಮಗ್ಲಿರೋದ ರತ್ನಾರ್ ಮನಿ ನೋಡ್ರಿ. ಇದಾರಿ ಇದು ಕಪ್ಪ ರೆಡಿ ಮಾಡ್ಯಾರೆ. ಕಪ್ಪದ ಮೇಲೆ ಹಾಕ್ತಾರೆ. ಭಾಳ ಏನಿಲ್ರಿ, 2 ಕೋಲಿ ಆ ಕಡೆ ಕಟ್ಟಾರ. ಕಶಿಂದ ಒಂದಿಷ್ಟು ಐತ್ರಿ. ಇದಿಷ್ಟು ರೀ ಯಾಕಲ್ಲಾಕ್ರಿ ಒರಿಪಿನ್ಯಾಗ ಮಳೆಗಾಲ ದಿನ ಐತಲ್ರಿ. ಒರಿಪಿನ್ಯಾಗ ಒಂಟ್ರುಂಟ್ಲೆ ಆದ್ರೆ ಚಂದ ಅನ್ನೋದಕ್ಕೆ ಇದನ್ನು ಮಾಡಕತ್ತಾರೆ ನೋಡ್ರಿ. ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಮಿಷನ್ನು. ಶಬ್ದ ಕೇಳಕತ್ತಲ್ರಿ. ಎಲ್ಲರೂ ಚಂದ ರತ್ನನ ಮನೆ ಆಗಲಿ, ರತ್ನನ ಮನೆ ಸುರಕ್ಷಿತ ದೌಡ್ ಆಗಲಿ, ರತ್ನ ಶ್ರಾವಣ ಅನ್ನೋದ್ರಾಗ ಮನ್ಯಾಕೆ ಬರಲಿ ಅಂತೇಳಿ ಎಲ್ಲರೂ ಆರೈಸ್ರಿ, ಎಲ್ಲರೂ ಪ್ರೀತಿಸ್ರಿ. ನಮ್ಮ ರತ್ನಾರ್ ಮನೆ ಕಾಂಕ್ರೀಟ್ ನೋಡ್ರಿ. ಇವತ್ತು RCC ಹಾಕಕತ್ತಾರ.